ಸುಮಲತಾ ಅವರಿಗೆ ನೋವಾಗುವಂಥದ್ದನ್ನ ಯಾರು ಮಾತಾಡಿದ್ದಾರೆ? ಸಿಎಂಗೆ ಆತಂಕ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನನಗ್ಯಾಕಪ್ಪ ಆತಂಕ? ಸುಮಲತಾ ಅವರಿಗೆ ನೋವಾಗುವಂಥದ್ದನ್ನು ಯಾವುದನ್ನು ನಾನು ಮಾತನಾಡಿಲ್ಲ. ಬೆದರಿಕೆ ಮಾಡಿ ರಾಜಕೀಯ ಮಾಡ್ತಕ್ಕಂಥದ್ದು ನಮ್ಮ ಜಾಯಮಾನದಲ್ಲೇ ಇಲ್ಲ. ನಾವು ಯಾರಿಗೂ ಹೆದರಿಸೋದು ಇಲ್ಲ, ಬೆದರಿಸೋದು ಇಲ್ಲ. ಅವರು ಎರಡರಷ್ಟು ಭಾವನಾತ್ಮಕವಾಗಿ ನನಗೂ ಕೂಡ ಮಾತನಾಡೋಕ್ಕೆ ಬರುತ್ತೆ. ಮಂಡ್ಯದಲ್ಲಿ ನಮ್ಮ ಜನ ಬಲಶಾಲಿಗಳಾಗಿದ್ದಾರೆ, ನಾನು ಯಾವುದ್ರ ಬಗ್ಗೆನೂ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಯಾರು ಮಾತಾಡಿದ್ದಾರೆ, ಯಾವ ನಾಯಕರು ಮಾತನಾಡಿದ್ದಾರೆ ಅಂತದಕ್ಕೆ ಉತ್ತರ ಕೊಡ್ತೀನಿ ಅಂತ ಕೊಡ್ಲಿ. ಇವರಮ್ಮ ಚುನಾವಣೆಗೆ ಅವ್ರು ನಿಂತ್ಕೊಂಡ ಮೇಲೆ ಉತ್ತರ ಕೊಡ್ಲೇಬೇಕಲ್ವಾ? ಹಿಡ್ಕೊಂಡಿರೋದು ಯಾರು ಅವರಿಗೆ? ಅವರೆಲ್ಲ ನನಗೆ ಓಟ್ ಹಾಕ್ತಾರೆ ಬನ್ನಿ, ತಲೆ ಕೆಡಿಸ್ಕದ್ರಿ. ಈಗ ಸುಮ್ಮನೆ ಅಲ್ಲಿ ಬಂದವ್ರೆ, ಓಟ್ ನಮ್ಗೆ ಹಾಕ್ತಾರೆ ಬನ್ನಿ. ರಾಜ್ಯಾದ್ಯಂತ 28 ಕ್ಷೇತ್ರಗಳಿಗೆ ನೀವು ಟೂರ್ ಎಲ್ಲ ಕಡೆಗೂ ಹೋಗ್ತೀನಿ. ಮಂಡ್ಯ ಜಿಲ್ಲೆ ಒಂದೇ ಅಲ್ಲ, ನನ್ನ ಜವಾಬ್ದಾರಿ ಇದೆ. 28 ಅಭ್ಯರ್ಥಿಗಳೇನಿದ್ದಾರೆ, ಕಾಂಗ್ರೆಸ್ಸು JDSನ ಅಭ್ಯರ್ಥಿಗಳು, ಎಲ್ಲರ ಪರವಾಗೂ ನಾನು ಹೋಗಲೇಬೇಕಾಗ್ತದೆ. ಸಮಯದ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಲ್ಲ ಕಡೆ ಹೋಗ್ತಕ್ಕಂಥದ್ದಕ್ಕೆ ಈಗಾಗಲೇ ಚಾರ್ಟ್ ಔಟ್ ಮಾಡ್ತಾ ಇದ್ದಾರೆ. ಸುಮಲತಾ ಅವ್ರ ಸಭೆಯಲ್ಲಿ ಅವ್ರ ಬಗ್ಗೆ ಯಾರು ಚರ್ಚೆ ಮಾಡ್ತೀರಿ? ಸ್ಥಳೀಯ ನಾಯಕರುಗಳು ಕೂಡ ಭಾಗವಹಿಸಿದ್ರು. ನನ್ನ ಕಾರ್ಯಕರ್ತರು ಬಲಯುತವಾಗಿದ್ದಾಗ, ಮಂಡ್ಯ ಜಿಲ್ಲೆಯ ಮತದಾರರು ನಮ್ಮ ಪರವಾಗಿದ್ದಾಗ, ಯಾವ ಪಕ್ಷದವರು ಎಲ್ಲಿಗೆ ಕೆಲಸ ಮಾಡ್ತಾರೆ ಅಂತ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ನನ್ನ ಜನವೇ ಇದ್ದಾಗ, ನನ್ನ ಮತ ಹಾಕ್ಲಿಕ್ಕೆ ನನ್ನ ಜನರ ಶಕ್ತಿನೇ ಇದ್ದಾಗ ಇನ್ನೊಬ್ಬರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ? ಬನ್ನಿ, ಮಾತಾಡೋದಕ್ಕೆ ಬರ್ತದೆ ಭಾವನಾತ್ಮಕವಾಗಿ. ಬನ್ನಿ. ಏನು ಮತ್ತೆ ನೇರವಾಗಿ ಮಂಡ್ಯಕ್ಕೆ ಹೋಗೋಣ. ನನ್ನ ಕೊಲೀಗ್ ಮಸೂದ್ ನನ್ನ ಜೊತೆ ಇವಾಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆನೇ ಅಲ್ಲಿನ ಜನರನ್ನ ಕೇಳಿ. ಮಸೂದ್, ಈಗಷ್ಟೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇವತ್ತಿನ ಮಂಡ್ಯ ಸಮಾವೇಶದ ಬಗ್ಗೆ ಮಾತನಾಡಿದ್ದಾರೆ. ಯಾರು ಮಾತಾಡಿದ್ದಾರೆ? ಸುಮಕ್ಕ ಅವರಿಗೆ ನೋವಾಗೋ ಹಾಗೆ ಯಾರೂ ಇಲ್ಲ. ಇವತ್ತು ಆ ಸಮಾವೇಶಕ್ಕೆ ಬಂದಿದ್ದವರೆಲ್ಲ ಬರೀ ಸಮಾವೇಶಕ್ಕೆ ಬಂದಿದ್ದಾರೆ ಹೊರತು ವೋಟ್ನ ನನಗೆ ಹಾಕ್ತಾರೆ ಅಂತ ಮಾತನಾಡಿದ್ದಾರೆ. ಇದ್ರ ಬಗ್ಗೆ ಅಲ್ಲಿನ ಜನಗಳೇನು ಹೇಳ್ತಾರೆ ಕೇಳಿ. ಹೌದು ಅರವಿಂದ್, ಏನಂತಂದ್ರೆ ಸುಮಲತಾ ಅವರು ಕೂಡ ಮಾತನಾಡಿದ್ರು, ಯಶ್ ಅವರು ಕೂಡ ಮಾತನಾಡಿದ್ರು, ದರ್ಶನ್ ಅವರು ಕೂಡ ಮಾತನಾಡಿದ್ರು. ದರ್ಶನ್ ಅವರ ಜೋಡೆತ್ತು ಮಾತಿನ ಬಗ್ಗೆನೂ ಕೂಡ ತುಂಬಾ ಟ್ರೋಲ್ ಆಗ್ತಿದೆ, ನನ್ಗೆ ಏನು ನೋವಾಗಲ್ಲ, ಸಂತೋಷನೇ ಅನ್ನುವಂಥ ಮಾತನಾಡಿದ್ರು. ಸುಮಲತಾ ಅವರು ಕೂಡ ನಮ್ಮ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ. ಆದ್ರೂ ಕೂಡ ಜನ, ಅಂದ್ರೆ ಮಂಡ್ಯದ ಜನ, ಮಂಡ್ಯದ ಅಭಿಮಾನಿಗಳು ಅದನ್ನ ಉತ್ತರವಾಗಿ ಚುನಾವಣೆ ದಿನ, ಮತದಾನ ದಿನ ಉತ್ತರ ಕೊಡ್ತಾರೆ ಅನ್ನುವಂಥ ಮಾತನಾಡಿದ್ರು. ಆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಒಂದಷ್ಟು ಜನ ಅಭಿಮಾನಿಗಳು ಕೂಡ ಇದ್ದಾರೆ, ಮತ್ತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಕೂಡ ಇದ್ದಾರೆ. ಆ ಪ್ರಶ್ನೆ ಅವ್ರಿಗೆ ಕೇಳೋಣ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಈಗಷ್ಟೇ ಹೇಳಿದ್ದಾರೆ, ಸುಮಲತಾ ಅವರು ಸಂಬಂಧಪಟ್ಟಂತೆ ನಾವು ಯಾವುದೂ ಕೂಡ ನೋವಿನ ನುಡಿಗಳನ್ನ ಆಡಿಲ್ಲ ಅಂತ. ಆದರೆ ಇವ್ರು ಹೇಳ್ತಾರೆ ಇವತ್ತಿನ ಸಮಾವೇಶದಲ್ಲಿ ನೋವು ಆಗುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ. ಏನಾಗ್ತಿದೆ ಅಂತ ನೀವೇನು ಹೇಳಲಿಕ್ಕೆ ಬಯಸ್ತೀರಾ? ಸರ್, ನಾವು ರೇವಣ್ಣ ಅವರು ಏನೇ ಇದು ಮಾತಾಡಿದ್ರು ಅದು ಮಂಡ್ಯ ಜಿಲ್ಲೆಗೆ ನೋವು ತರುವಂಥ ವಿಷಯನೇ ಅಲ್ಲ ಸರ್. ನಾವು ಯಾವುದೇ ಪಕ್ಷದ ವಿಷಯ ಬಗ್ಗೆ ನಾವು ಮಾತಾಡಲ್ಲ. ಮಂಡ್ಯ ಜಿಲ್ಲೆ ನಮಗೆ ಅಭಿವೃದ್ಧಿ ಆಗಬೇಕು, ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು, ಪ್ರತಿಯೊಬ್ಬ ರೈತನೂ ಕೂಡ ಚೆನ್ನಾಗಿದ್ರೆ ನಮ್ಮ ಮಂಡ್ಯ ಜಿಲ್ಲೆ ಚೆನ್ನಾಗಿದೆ ಹಂಗೆ. ಅದನ್ನು ಬಿಟ್ಟು ಇವರು ರಾಜಕೀಯದ ಬಗ್ಗೆ ಏನೇನೋ ಮಾತಾಡ್ಕೊಂಡು ಇದು ಮಾಡ್ತಾರೆ. ನಮ್ಮದು ಒಂದು ಉದ್ದೇಶ, ರಾಜಕೀಯದಲ್ಲಿ ನಮಗೆ ಯಾವುದೇ ಒಂದು ಇದಿಲ್ಲ. ನಾವು ಸುಮಲತಾ ಅಮ್ಮ ಅವ್ರಿಗೆ ನಾವು ಓಟು ಪಕ್ಕ, ಬೆಂಬಲ ನಮ್ಮದು ಪಕ್ಕ. ಕಾಂಗ್ರೆಸ್ ಕಾರ್ಯಕರ್ತರು ಒಬ್ಬರು ಇದ್ದಾರೆ ನಮ್ಮ ಜೊತೆ. ಈಗ ನೋವಾಗುವ ನುಡಿಗಳು ಮಾತಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು JDSನವರು ಮತ್ತೆ ಸುಮಲತಾ ಸುತ್ತ ಇರೋರು ನಡುವೆ ನಡೀತಾ ಇದೆ. ನೀವೇನು ಹೇಳಲಿಕ್ಕೆ ಬಯಸ್ತೀರಾ? ಸರ್, ನಮ್ಮ ಮಳವಳ್ಳಿಯವರು ಆದರೂ ನಾರಾಯಣ ಸ್ವಾಮಿ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹಳ್ಳಿ ತಾಲೂಕಲ್ಲಿ. ಅವ್ರು ಬಿಟ್ಟರೆ ಸೋಮಶೇಖರ್ ಮಾಡೋರೆ. ನಾನು ಕೇಳಿದ ಪ್ರಶ್ನೆ, ಈಗ ಸುಮಲತಾ ಅವರಿಗೆ ಮತ್ತು ಅವ್ರ ಜೊತೆ ಇರುವಂತಹ ಸ್ಟಾರ್ ನಟರುಗಳಿಗೆ ನೋವಾಗುವಂಥ ಮಾತುಗಳನ್ನು JDSನವರು ಆಡ್ತಿದ್ದಾರೆ ಅನ್ನುವಂಥ ಆರೋಪ. ನಾವು ಆ ಥರ ಯಾವುದೇ ನೋವು ನುಡಿಗಳನ್ನ ನಾವು ಮಾತಾಡ್ತಾ ಇಲ್ಲ ಅಂತ CM ಹೇಳಿದ್ದಾರೆ. ಅದೇನು ನನಗೆ ಗೊತ್ತಿಲ್ಲ ಅದು. ಸರ್, ಈಗ ಅವ್ರು ಹೇಳ್ತಾ ಇದ್ದಾರೆ ಚಲನಚಿತ್ರ ನಟರುಗಳು ಬಂದು ಏನು ಮಾಡುವಂಥದ್ದು ಇಲ್ಲ ಅಂತ ಹೇಳ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಸುಧಾ ಅವರು ಒಬ್ಬರು ಚಲನಚಿತ್ರ ನಟರೇ, ಸುಮಲತಾ ಅವರು ಚಲನಚಿತ್ರ ನಟಿ ಅಂತ ಹೇಳಿ ಅವ್ರು ಟೀಕೆ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಯಾರು? ಅವರು ಸುಧಾ ಒಬ್ಬರು ಬಂಡ ಹಚ್ಕೊಂಡೆ ತಾನೇ ಬಂದಿರೋದು ಇಲ್ಲಿಗೆ. ಅದನ್ನ ಅವ್ರು ಫಸ್ಟ್ ಅದು ಯೋಚನೆ ಮಾಡ್ಕೊಂಡು ಮಾತಾಡಬೇಕು. ಎಸ್ ಬಗ್ಗೆ ಆಗಲಿ, ದರ್ಶನ್ ಬಗ್ಗೆ ಆಗಲಿ, ಸುಮಲತಾ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರು ಫಸ್ಟು ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಏನು ಅನ್ನೋದು ತಿಳ್ಕೊಂಡು ಮಾತಾಡಬೇಕು. ಅದನ್ನು ಬಿಟ್ಟು ಏಕಾಏಕಿ ಈ ಸಿನಿಮಾ ರಂಗದಲ್ಲಿ ಬಂದಿರೋರು ಇವ್ರು ಓಟ್ ಕೊಡಬೇಡಿ ಅಂತ ಹೇಳೋಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ. ಅದನ್ನು ನಾವು ಖಂಡಿಸ್ತೀವಿ ಮಂಡ್ಯ ಜಿಲ್ಲೆ ಜನತೆ ಎಲ್ಲ ಸೇರ್ಕೊಂಡು. ಅರವಿಂದ್, ಏನಂದ್ರೆ ಇವತ್ತಿನ ಸಮಾವೇಶದಲ್ಲೂ ಕೂಡ ಇನ್ನೂ ಒಂದು ಮಾತಾಡಿದ್ದಾರೆ ಕುಮಾರಸ್ವಾಮಿ ಅವರು. ಏನು ಮಂಡ್ಯದಲ್ಲಿ ನೀವು ಜನರನ್ನ ನೋಡಿದ್ರಿ, ಅವ್ರೆಲ್ಲರೂ ನನಗೆ ವೋಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಏನ್ ರಿಯಾಕ್ಷನ್ ಕೊಡ್ತಾರೆ ಕೇಳಿ ಅಲ್ಲಿ ಜನಗಳು.
ಅದನ್ನು ಕೂಡ ನಾನು ಈಗ ಮಂಡ್ಯ ಅಭಿಮಾನಿಗಳ ಹತ್ರನೇ ಕೇಳ್ತೇನೆ. ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇವತ್ತು ಯಾರೆಲ್ಲ ಇಲ್ಲಿ ಸೇರಿದ್ರು ಅಭಿಮಾನಿಗಳು ಅಂತ ಹೇಳ್ಕೊಂಡು ಅವರೆಲ್ಲರೂ ಕೂಡ JDS ನವರಿಗೆ ಮತ ಹಾಕ್ತಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಹೌದಾ? ಅದು ಇಲ್ಲಿ ಬಂದಿರುವಂತಹ ಅಭಿಮಾನಿಗಳು JDS ಮತ ಹಾಕ್ತಾರಾ, ಸುಮಲತಾ ಅವ್ರ ಪರ ಮತ ಹಾಕ್ತಾರಾ? ನೀವೇನು ಹೇಳಿಕ್ ಬಯಸ್ತೀರಾ ಅಭಿಮಾನಿಯಾಗಿ? ಸರ್, ನಾನು ಮೊದಲನೇದಾಗಿ ಪಬ್ಲಿಕ್ ಟಿವಿ ಸಂಸ್ಥೆಗಳಾದಂಥ ರಂಗನಾಥ್ ಅವರಿಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಈಗ ಇಲ್ಲಿ ಬಂದಿರುವ ಅಂತ ಅಭಿಮಾನಿಗಳು ಯಾರಿಗೆ ಮತ ಹಾಕಬಹುದು? 90 ಭಾಗ ಸುಮಲತನಿಗೆ ಮತ ಹಾಕುವ ಸಂದರ್ಭ ನನ್ನ ಅನಿಸಿಕೆ ಇದೆ. ಸುಮಲತಾ ಅವ್ರಿಗೆ ಮತ ನೀವೇನ್ ಹೇಳಕ್ ಬಯಸ್ತೀರಾ? ಯಾರಿಗೆ ಮತ ಹೇಳಿ ಬೇಗ ಹೇಳಿ. ನಾವು ಚನ್ನಪಟ್ಟಣ ತಾಲೂಕಿಂದ ಅಂಬರೀಶ್ ಸಂಘದಿಂದ ಬಂದಿರೋದು. ನಾವು ಚನ್ನಪಟ್ಟಣದಿಂದ ನಾವು ಸುಮಲತನಿಗೆ ಇಲ್ಲಿ ಕ್ಯಾನ್ವಾಸ್ ಮಾಡಿ ಮಂಡ್ಯದಲ್ಲಿ ಓಸತ್ ಅಂಬರೀಷ್ಗೂ ಮಾಡಿದ್ದು, ಈ ಸರ್ ಸುಮಲತನಿಗೆ ಅತ್ತಿಗೆಗೂ ಮಾಡಿ ಈ ಸರಿ ಓಸ ಅಂಬರೀಷ್ ಅಣ್ಣ ಹೆಂಗೆ ಅಂತ ನಾವು ತೋರಿಸಿದ್ವು. ಈ ಸತಿ ಅತ್ತಿಗೆ ಹೆಂಗೆ ಅನ್ಬಿಟ್ಟು ಮಂಡ್ಯದಲ್ಲಿ ತೋರಿಸಿದ್ವಿ. ಅರವಿಂದ್, ಏನಂದ್ರೆ ಇಲ್ಲಿ ಪಕ್ಷ ನಿಷ್ಠೆ ಮತ್ತೆ ಅಭಿಮಾನ ನಿಷ್ಠೆ, ಈ ಎರಡೂ ನಿಷ್ಠೆಗಳ ಪೈಕಿ ಯಾವ ನಿಷ್ಠೆ ಗೆಲ್ಲುತ್ತೆ ಅನ್ನುವಂಥದ್ದನ್ನು ಚುನಾವಣೆ ದಿನ ಗೊತ್ತಾಗುತ್ತೆ. ತುಂಬಾ ಜನ ಅಭಿಮಾನಿಗಳು ಬಂದಿದ್ರು. ಇಲ್ಲಿ ಬಂದಿರುವಂತಹ ಸುಮಲತಾ ಆಗ್ಲಿ, ಯಶ್ ಆಗ್ಲಿ, ದರ್ಶನ್ ಆಗ್ಲಿ, ಅವರೆಲ್ಲರ ನಿರೀಕ್ಷೆಗೆ ಮೀರಿ ಅಭಿಮಾನಿಗಳು ಬಂದಿದ್ರು. ಮತವಾಗಿ ಸುಮಲತಾ ಅವರು ರಾಜಕೀಯಕ್ಕೆ ಬರ್ತೀನಿ ಅಂತ ಘೋಷಣೆ ಮಾಡಿದಾಗಿಂದಲೂ ಕೂಡ ಅವರ ಅಕ್ಕಪಕ್ಕದಲ್ಲಿ ಯಶ್ ಮತ್ತು ದರ್ಶನ್ ಅವ್ರನ್ನ ಅವರು ಇಟ್ಕೊಂಡೇ ಓಡಾಡ್ತಾ ಇದ್ದಾರೆ. ಜನ ಯಶ್ ಮತ್ತು ದರ್ಶನ್ ಅವ್ರನ್ನ ನೋಡಿ ವೋಟ್ ಹಾಕ್ಬಿಡ್ತಾರ ಸುಮಲತಾ ಅವ್ರಿಗೆ ಅಂತ ಕೆಲವರು ಮಾತಾಡ್ಕೋತಾ ಇದ್ದಾರೆ. ಅದಕ್ಕೆ ಅಲ್ಲಿ ಜನಗಳು ಏನ್ ಹೇಳ್ತಾರೆ ಕೇಳಿ. ಖಂಡಿತವಾಗಿಯೂ ಅರವಿಂದ್, ಈಗ ನೀವು ಅಭಿಮಾನಿ ಅಥವಾ ಮತದಾರರು ಅಥವಾ ಕಾಂಗ್ರೆಸ್ ಕಾರ್ಯಕರ್ತರು, JDS ಕಾರ್ಯಕರ್ತರು ಏನೇ ಆಗಿರ್ಲಿ, ಬಂದಿರುವಂತಹ ಅಭಿಮಾನಿಗಳು, ಬಂದಿರುವಂತಹ ಯಶ್ ಅಥವಾ ದರ್ಶನ್ ಇವರಿಬ್ಬರನ್ನ ನೋಡಿ ಮತ ಹಾಕ್ತಾರ ಸುಮಲತಾ ಪರ ಅವ್ರ ಪರ? ನಿಮ್ಗೇನು ಅನ್ಸುತ್ತೆ ಸರ್? ನಮಗೆ ಅವರು ಇವರು ಅನ್ನೋ ಭಾವನೆ ಏನೂ ಇಲ್ಲ. ಯಾರಾಗಲಿ ರೈತರ ಪರ ನಿಲ್ಲುವಂಥ ರಾಜಕಾರಣಿಗಳು ಬೇಕು. ಆದ್ರಿಂದ ಎಲ್ಲ ಲಕ್ಷಣನೂ ಸುಮಲತಾ ಅವ್ರಿಗೆ ಕಾಣಿಸ್ತಾ ಇದೆ. ಅದರಿಂದ ನಮ್ಮ ಜನ ದಯವಿಟ್ಟು ಅವ್ರಿಗೆ ವೋಟ್ ಮಾಡಬೇಕು ಅಂತ ಜಾಸ್ತಿ ಬಂದಿರುವಂತ ಅಭಿಮಾನಿಗಳು ಸುಮಲತಾ ಪರನೇ ಮತ ಹಾಕ್ತಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಖಂಡಿತ ಸರ್, ಈ ಸಲ ಗೆಲುವು ಅವ್ರದ್ದು. ನಿಮ್ಗೆ ಅನಿಸುತ್ತೆ ಸರ್? ಈಗ ಅಭಿಮಾನಿಗಳು ಯಶ್ ದರ್ಶನ್ ನೋಡಿ ಮತ ಹಾಕ್ತಾರಾ, ಇಲ್ಲ ಕುಮಾರಸ್ವಾಮಿ ಅವ್ರ ಕೆಲಸಗಳನ್ನ ನೋಡಿ ಮತ ಹಾಕ್ತಾರಾ? ಸ್ವಾಮಿ, ಒಂದೇನು ಅಂತ ಅಂದ್ರೆ ಸುಮಲತಾ ಅವ್ರಿಗೆ ಅವರು ಹೇಳಿರೋದು ತಪ್ಪು. ಯಾವುದೇ ಕಾರಣಕ್ಕೆ ಆಗಲಿ ಅವರು ಈ ಥರ ಮಾತಾಡಿದ್ರು, ರೇವಣ್ಣ ಅವ್ರು ಮಾತಾಡಿರೋದು ಎಲ್ಲ ಜನಕ್ಕೆ ಅವ್ರು ಒಂದು ಮಾತು ಅವರು ಬಾಯ್ಬಿಟ್ಟು ಅಮ್ಮ ಮಾತಾಡಿಲ್ಲ, ಎಲ್ಲ ಇವರೇ ಮಾತಾಡಿರೋದು. ಅಭಿಮಾನಿಗಳು ಅದಕ್ಕೆ ಚುನಾವಣಾ ದಿನ ಉತ್ತರ ಕೊಡ್ತಾರೆ ಅಂತ ಈಗಾಗಲೇ ಸಮಾವೇಶದ ಹೇಳಿದ್ದಾರೆ. ನನ್ನ ಪ್ರಶ್ನೆ, ನಟರಾದಂತಹ ಯಶ್ ಮತ್ತು ದರ್ಶನ್ ನೋಡಿ ಸುಮಲತಾ ಪರ ಜನ ಮತ ಹಾಕ್ತಾರ, ಅಭಿಮಾನಿಗಳು ಮತ ಹಾಕ್ತಾರ? ಅಂಬರೀಷ್ ಸುಮಲತಾ ಅವ್ರ ಮುಖ ನೋಡಿ, ಅಂಬರೀಷ್ ಅವ್ರ ಮುಖ ನೋಡಿ ಮತ ಹಾಕ್ತಾರೆ. ಯಾರು ಹೇಳಿದ್ರು, ಯಾರೇ ಬಂದು ಮಾತಾಡಿದ್ರು, ಇಲ್ಲಿ ಜನಕ್ಕೆ ಅಭಿಮಾನ ಇರೋದು ಸುಮಲತಾ ಅವ್ರ ಮೇಲೆ, ಅಂಬರೀಷ್ ಮೇಲೆ ಇವತ್ತಿಗೂ ಅಭಿಮಾನ ಇದೆ. ಅವ್ರ ಕೆಲಸ ಕಾರ್ಯಗಳು ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನಾವು ಅವ್ರಿಗೆ ಓಟ್ ಹಾಕೋದು ಸ್ವಾಮಿ. ಅರವಿಂದ್, ಒಟ್ಟಾರೆಯಾಗಿ ಇಲ್ಲಿನ ಜನಸಾಮಾನ್ಯರು ಹೇಳೋ ಪ್ರಕಾರ ಸುಮಲತಾ ಅವ್ರನ್ನ ನೋಡಿ ಮತ ಹಾಕ್ತೇವೆ, ಅಂಬರೀಷ್ ಅವ್ರನ್ನ ನೋಡಿ ಮತ ಹಾಕ್ತೇವೆ, ಕೇವಲ ಯಶ್ ದರ್ಶನ್ ಅವ್ರನ್ನ ಅಷ್ಟೇ ನೋಡಿ ಮತ ಹಾಕಲ್ಲ ಅಂತ. ಯಾಕೆಂತಂದ್ರೆ ಅವ್ರ ಮೇಲೆ ಅಭಿಮಾನ ಇದೆ, ಆದ್ರೆ ಅವ್ರು ಬಂದಿದ್ದಾರೆ ಅನ್ನುವಂತ ಕಾರಣಕ್ಕೆ ನಾವು ಮತ ಹಾಕೋದಿಲ್ಲ. ಮೂಲ ಉದ್ದೇಶ ಸುಮಲತಾ ಅವರ ಅಂಬರೀಷ್ಗೆ ನಾವು ಅವರು ಮತ್ತೆ ಅವರ ಅಂಬರೀಷ್ ಅವರು ಮತ್ತೆ ಅವರ ಕೆಲಸಗಳು ಇದನ್ನ ನೋಡಿ ನಾವು ಮತ ಹಾಕ್ತಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಮುಂದಿನ ದಿನಗಳಲ್ಲಿ